ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ತುಮಕೂರು ಹೊರವಲಯ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತೇನೋ ಒಂದು ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ವಿವರ ಸಿ ವಿ ಮಹದೇವಯ್ಯರವರ ಸುವರ್ಣ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು. ಅವರ ಒಂದು ಹೋಟೆಲ್ನಲ್ಲಿ ಸಿ ವಿ ಮಹದೇವಯ್ಯ ಅಂದರೆ ಏನು ನಂಜುಂಡೇಶ್ವರ ಹೋಟೆಲ್ ಮತ್ತು ಬೇಕರಿಯ ಮಾಲೀಕರು. ಇವರು ಮದುವೆಯಾಗಿ ಇವತ್ತಿಗೆ ಏನು 50 ವರ್ಷ ಕಳೆದಿದೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಅವರ ಕುಟುಂಬದವರು, ಅವರ ಬಂಧು ಬಳಗ, ಅವರ ಮೊಮ್ಮಕ್ಕಳು, ಅವರ ಅಭಿಮಾನಿಗಳು ಸೇರಿ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಅವರ ಶ್ರೀಮತಿ ಜೊತೆ ಸಂಪೂರ್ಣವಾಗಿ 50 ವರ್ಷ ಮುಗಿಸಿದ್ದಾರೆ ರೀ. ಏನು ತಮಾಷೆ ಮಾತಾ. ಎಷ್ಟೋ ದಂಪತಿಗಳು ಮದುವೆಯಾಗಿ ಏನು ಒಂದು 20 ವರ್ಷ, 30 ವರ್ಷ, 40 ವರ್ಷ ಈ ಥರ ಬಾಳ್ತಾ ಇರ್ತಾರೆ. ಅದ್ರ ಮಧ್ಯೆ ಇಲ್ಲ ಅವರ ಯಜಮಾನ ತೀರೋಗ್ಬೋದು, ಇಲ್ಲ ಅವ್ರ ಶ್ರೀಮತಿ ತೀರೋಗ್ಬೋದು. ಆದರೆ ನೋಡಿರಿ, ಇಲ್ಲಿ ಸಿ ವಿ ಮಹದೇವಯ್ಯರು 50 ವರ್ಷ ಸಂಪೂರ್ಣ ಮುಗಿಸಿದ್ದಾರೆ. ಹೀಗಾಗ್ಬಿಟ್ಟು ಆನ್ಲೈನ್ ಟಿವಿ ಜೊತೆ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರೇಮಠದ ಸ್ವಾಮೀಜಿರವರು ಕೂಡ ಬಂದಿದ್ದರು. ಸಾಕಷ್ಟು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರು ಏನು ಮಹದೇವಯ್ಯರವರು ಅವರ ಶ್ರೀಮತಿ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ಜೀವನ ಸಾಕಾಗಿದೆ, ಸಾಕು, ಇನ್ನು 5 ವರ್ಷ ಇರ್ತೀನೋ 10 ವರ್ಷ ಇರ್ತೀನೋ ನೋಡೋಣ, ಭಗವಂತ ನನಗೆ ಇನ್ನೂ ಆಯುಷ್ಯ ಕೊಟ್ಟರೆ ಸೇವೆ ಮಾಡುವಂಥ ಒಂದು ಮನೋಭಾವ ನನ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. 1974ರಲ್ಲಿ ಫೆಬ್ರವರಿ 7 ಮತ್ತು 8ನೇ ತಾರೀಕು ಅಂದಿನ ತುಮಕೂರಿನಿದ್ದಂಥ ಎಲ್ಲ ಹಿರಿಯರು ಬಂದು ಆಶೀರ್ವಾದ ಮಾಡಿ ನನ್ನ ಮದುವೆಗೆ ಆಶೀರ್ವಾದ ಅವರೆಲ್ಲರಿಂದ ಪಡೆದಿದ್ದೆ. ನಮ್ಮ RS ಆರಾಧರು, ಸ್ಟುಡಿಯೋ ರಾಜಣ್ಣವರು, ಮುಂಡಿ ಬಿಡಿದಂತಹ ಆಲ್ಮೋಸ್ಟ್ ಎಲ್ಲ ಹಿರಿಯರು ಕೂಡ ನನಗೆ ಅವಾಗ ತಾನೇ HNT ಅವರು, ತುಮಕೂರು ಡೀಲರ್ಸ್ನವರು ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದರು. ಅಂದಿನಿಂದ ಇಂದಿನವರು ಕೂಡ 50 ವರ್ಷಗಳ ಕಾಲ ಸುದೀರ್ಘ ಜೀವನ ಏರುಪೇರುಗಳ ಮಧ್ಯೆ ನಡೆದಿದೆ. ನನಗೆ 3 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು, ಒಬ್ಬ ಮಗಳು. ಅದರಲ್ಲಿ ದೊಡ್ಡ ಮಗ ಒಬ್ಬ ಸನ್ನಿಧಿ, ಶಿವನ ಸನ್ನಿಧಿ ಸೇರ್ಕೊಂಡ. ಅದೊಂದು ಸಂಕಟ ಇದ್ದೇ ಐತೆ. ಈ ಎಲ್ಲರ ನಡುವೆ ಈ ನಮ್ಮ ದೇವಸ್ಥಾನ, ಈ ಜಾಗದಲ್ಲಿ ದೇವಸ್ಥಾನ ಯಾವತ್ತು ಪ್ರಾಣ ಪ್ರತಿಷ್ಠೆ ಮಾಡೋದು ಆವತ್ತಿನ ಇಂಥವ್ರಿಗೂ ಕೂಡ ಈ ದೇವಸ್ಥಾನ ಸನ್ನಿಧಿಯೊಳಗೆ ವಿಶೇಷವಾದ ಕಾರ್ಯಕ್ರಮ ನಡೀತಾನೇ ಇದೆ. ಅದು ಮಹಾಪುಣ್ಯ, ಮಹಾನ್ ಭಾಗ್ಯ ಆಗಿರೋ ತಪ್ಪಾಗದು. ಏಕೆಂದರೆ ಬೇರೆ ಬೇರೆ ದೇವಸ್ಥಾನಗಳು ಹೋಗಿ ಮಾಡೋಕ್ಕಿಂತನೂ ನಮ್ಮ ದೇವಸ್ಥಾನದಲ್ಲೇ ನಮ್ಮ ಕಾರ್ಯಕ್ರಮಗಳಾಗ್ತವೆ ಮತ್ತು ಬೇರೆ ಬೇರೆ ಊರಿನವರ ಕಾರ್ಯಕ್ರಮ ಕೂಡ ಆಗ್ತವೆ ಇಲ್ಲಿ. ಅಂಥ ಸನ್ನಿಧಿಯೊಳಗೆ ಇವತ್ತು ಈ ಕಾರ್ಯಕ್ರಮ ಆಗಿದೆ. ನನ್ನ ಎಲ್ಲ ಸ್ನೇಹಿತರು ಮತ್ತೆಲ್ಲ ಬಂಧುಗಳು ಆಗಮಿಸಿ ನನಗೆ ಮತ್ತು ನಮ್ಮ ಕುಟುಂಬದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ನಮಗೆ ದೇವ್ರನ್ನ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟರೆ ಇನ್ನೂ 16 ವರ್ಷ ಸೇವೆ ಮಾಡಿಕೊಂಡು ಇರಬೇಕು ಅನ್ನೋ ಬಯಕೆ. ಏಕೆಂದರೆ ಮನುಷ್ಯನಿಗೆ ಆಸೆ ಅನ್ನೋದೇ ಬಹಳ ಮುಖ್ಯ. ಇವತ್ತಿನ ಸ್ಥಿತಿಯೆಲ್ಲ ನೋಡಿದಾಗ ಇನ್ನೊಂದು 10 ವರ್ಷ ಇರಬೇಕು, ಇನ್ನೊಂದು 5 ವರ್ಷ ಇರಬೇಕು, ಇನ್ನೊಂದು ವರ್ಷ ಇರಬೇಕು, ಭಗವಂತ ಕರ್ನಾಟಕ ಹೋಗೋಕೆ ರೆಡಿ. ಇದರ ಬಗ್ಗೆ ಯೋಚನೆ ಇಲ್ಲವೇ ಇಲ್ಲ. ಯಾಕೆ ಸಾಕಷ್ಟು ಜೀವನ ಕಳೆದಿದ್ದೇವೆ, ಸಾಕಷ್ಟು ಆಯಸ್ಸು ಮುಗಿದಿದೆ. ಇನ್ಯಾವ ಆಸೆನೂ ನನಗೆ ಉಳಿದಿಲ್ಲ. ಎಲ್ಲ ಸಕಲ ಸಂಪತ್ತು ಕೂಡ ಅನುಭವಿಸಿದ್ದೀನಿ. ಇನ್ನು ನನಗೆ ಊಟ ಇಲ್ದಂಗೆ ನೀರು ಕುಡ್ಕೊಂಡು ಮಲಗಿದ್ದು ಗೊತ್ತು. ನೈಟಲ್ಲಿ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ದು ಗೊತ್ತು. ಅಂದರೆ ಕೆಳಗಿಂದ ಮೇಗಲ ತನಕ ಎಲ್ಲನೂ ಸುಖನೂ ಕಷ್ಟನೂ ಅನುಭವಿಸ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಜೀವನ ಇನ್ನು ಸಂತೃಪ್ತಿಯಾಗಿದೆ. ಭಗವಂತ ಕಾರ್ಯಕ್ಕೆ ಹೋಗ್ತೀನಿ, ಇಲ್ಲ ಇನ್ನೊಂದು 5 ವರ್ಷ 10 ವರ್ಷ ಸೇವೆ ಮಾಡ್ಕೊಂಡು ಇರ್ತೀನಿ. ನಿಮ್ಮ ಕಷ್ಟದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥ ನಿಮ್ಮ ಶ್ರೀಮತಿ ಬಗ್ಗೆ ಏನು ಹೇಳ್ತೀರ? ಶ್ರೀಮತಿ ಬಗ್ಗೆ ಹೇಳಬೇಕು ಅಂದರೆ, ಶ್ರೀಮತಿ ನಮ್ಮನೆಯಲ್ಲೇ ಹುಟ್ಟಿದ್ದು. ನಾನೇ ಸುಮಂಗಲ ಅಂತ ಹೆಸರಿಕ್ಕಿದ್ದು. 17 ವರ್ಷ ನಾನೇ 18 ವರ್ಷ ನಾವೇ ಸಾಕಿದ್ದು. ನಾನೇ ಮದುವೆ ಆದೆ. ಅಂದರೆ ಹುಡ್ತಾಯಿದ್ದ ಇದ್ದವರು ಕೂಡ ನನ್ನ ಜೊತೆಯಲ್ಲಿ ನನ್ನ ಶ್ರೀಮತಿಯವರು ನನ್ನ ಸರ್ವಶ್ರೇಷ್ಠವಾಗಿ ಈ ವರ್ಣನೆ ಮಾಡೋಕ್ಕಾಗಲ್ಲ. ಲಕ್ಷ್ಮಿ, ಸರಸ್ವತಿ, ಶಕ್ತಿ, ಆದಿಪರಾಶಕ್ತಿ ಅಂತೆಲ್ಲ ಹೇಳ್ತದೆ. ಅಂಥ ಒಂದು ಶಕ್ತಿ ರೂಪಿಣಿಯಾಗಿ ನನ್ನ ಹಿಂದೆ ನಿಂತಿದ್ದಾರೆ. ಅವರ ಬದುಕಿನಲ್ಲೇ ನಾನು ಬದುಕು ಕಂಡುಕೊಂಡಿದ್ದೀನಿ. ಅದು ತಪ್ಪಾಗಲಾರದು. ಅವ್ರ ಬದುಕಿನಲ್ಲಿ ನನ್ನ ಬದುಕು ಕೂಡ ಕಂಡುಕೊಂಡಿದ್ದೀನಿ. ನಮಸ್ಕಾರ. ಸಿ ವಿ ಮಹದೇವಯ್ಯ ಮತ್ತು ಸುಮಂಗಳವರು
ನಮ್ಮ ಅಕ್ಕ ಮತ್ತು ಭಾವ ಅವರ ವಿವಾಹವಾಗಿ 50 ವರ್ಷಗಳು ಸುವರ್ಣ ಮಹೋತ್ಸವ ಇಂದು ಆಚರಿಸ್ತಾ ಇದ್ದೀವಿ. ಒಂದು ನಾಗರ ಪೂಜೆ ಮತ್ತು ಗುರುಗಳ ಒಂದು ಆಶೀರ್ವಾದದಿಂದ ದೇವಸ್ಥಾನದಲ್ಲೇನೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅವರು ಒಂದು ವಿವಾಹ ಅಂದರೆ ಅದಕ್ಕೆ ಒಂದು ಅರ್ಥ ಏನು, ದಾಂಪತ್ಯ, ಸಹಬಾಳ್ವೆ, ಸಹಯೋಗ ಮತ್ತು ಹೇಗೆ ಬಾಳಬೇಕು ಅನ್ನೋದ್ರ ಬಗ್ಗೆ ಒಂದು ನಿಜವಾದ ಒಂದು ಲಿವಿಂಗ್ ಎಕ್ಸಾಂಪಲ್ ಅಂತ ಏನಾದರೂ ಹೇಳ್ಬೋದು. ನಮ್ಮ ಮಾವರು, ನಮ್ಮ ಅಕ್ಕೋರು ಎಷ್ಟೋ ಸಂಸಾರಗಳಲ್ಲಿ ಮದುವೆ ಸೆಟ್ ಆಗಬೇಕಾದ್ರೆ ಇವ್ರನ್ನೇ ಕರೆದು ಮಾತುಕತೆಗೆ ಮಾಡಿಸಿದ್ದು ಉಂಟು. ಆಮೇಲೆ ಎಷ್ಟೋ ಮುರಿಬಿದ್ದಂಥ ಸಂಸಾರಗಳ್ನ ಸರಿ ಮಾಡಿದ್ದು ಉಂಟು ಇವರು. ಹಾಗಾಗಿ ಇವರು ಪ್ರತಿಯೊಬ್ಬರು ಚೆನ್ನಾಗಿರಲಿ ಅಂತ ಬಯಸುವಂಥ ಒಂದು ಜೋಡಿ ಅಂತನಾದರೂ ಹೇಳ್ಬೋದು ನಾವು. ಮದುವೆಯಾಗಿ 50 ಸುವರ್ಣೋತ್ಸವ ಅಂತೇಳಿದ್ರೆ ಇದು ತುಂಬ ಸುಲಭದ ಮಾತಲ್ಲ, ಮತ್ತು ಈ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ನಮ್ಮ ಮಾವ ಸಿ ವಿ ಮಹದೇವಯ್ಯನವರು ಉದ್ಯಮಿಗಳು, ನಂಜುಂಡೇಶ್ವರ ಬೇಕ್ರಿ ಮತ್ತು ಹೋಟೆಲ್ ಸಂಸ್ಥಾಪಕರು, ಹಾಗೂ ನಮ್ಮ ಅಕ್ಕ. ನಾವು ಅವ್ರಿಗೆ ನಮ್ಮ ಅಕ್ಕನ ಕೊಟ್ಟು ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಸಾಕಷ್ಟು ನಮ್ಮ ಕುಟುಂಬದಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರಿಗೂ ಅವರೊಂದು ಆದರ್ಶ ದಂಪತಿಗಳಾಗಿ ಬಾಳ್ತಾ ಇದ್ದಾರೆ. ಆನ್ಲೈನ್ ಟಿವಿ, ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.